ಜೈ ಆಂಜನೇಯ. 8th ವೀಕೆಂಡ್ ಆಗಿರೋ ಇವತ್ತು ಕಿಚ್ಚನ ಪಂಚಾಯ್ತಿಲಿ ಯಾವ ವಿಷಯಕ್ಕೆ ಅಶ್ವಿನಿ ಗೌಡಗೆ ಕಿಚ್ಚನ ಕ್ಲಾಸ್ ಹಾಕಿದೆ ಅಂತ ನೋಡೋದಾದ್ರೆ, ಉಸ್ತುವಾರಿ ಕೆಲಸ ಮಾಡಿ ಅಂತ ಬಿಗ್ ಬಾಸ್ ಹೇಳಿದರೆ ಕರೆಕ್ಟಾಗಿ ಉಸ್ತುವಾರಿ ಮಾಡ್ತಲೇ ಗಿಲ್ಲಿ ನಟ ಜೊತೆ ಜಗಳ ಮಾಡಿದ ವಿಷಯಕ್ಕೆ ಅಶ್ವಿನಿ ಗೌಡಗೆ ಕ್ಲಾಸ್ ಆಗುತ್ತೆ. ಡ್ರಮ್ ಟಾಸ್ಕಲ್ಲಿ ಗಿಲ್ಲಿ ನಟ ಟೀಮ್ಗೆ ಮೋಸ ಮಾಡಿದ ವಿಷಯಕ್ಕೆ ಅಶ್ವಿನಿ ಗೌಡಗೆ ಚಾರ್ಜ್ ಆಗುತ್ತೆ. ಅಶ್ವಿನಿ ಗೌಡ ವರ್ಸಸ್ ರಘು ಜಗಳ ಆಡಿದಾಗ ರಘು ಇಡೀ ಮನೆ ಅವರಿಗೆ ಮರ್ಯಾದೆ ಕೊಡ್ತಿಲ್ಲ ಅಂತ ರಘುನ ಸುಮ್ಮನೆ ನೆಗೆಟಿವ್ ತರ ಪೋರ್ಟ್ರೇ ಮಾಡಿದ ವಿಷಯಕ್ಕೆ ಅಶ್ವಿನಿ ಗೌಡಗೆ ಖಡಕ್ ಚಾರ್ಜ್ ಆಗಿದೆ. ಆಸ್ ಎ ಕ್ಯಾಪ್ಟನ್ ಆಗಿ ರಘು ಮಾಡಿರೋ ಕೆಲಸ ಕರೆಕ್ಟ್ ಆಗಿತ್ತು, ಬಟ್ ಏಕವಚನ ಅನ್ನೋ ವರ್ಡ್ ಹೈಲೈಟ್ ಮಾಡಿ ರಘು ಬಂದು ಸಾರಿ ಕೇಳೋವರೆಗೂ ಊಟ ಮಾಡಲ್ಲ ಅಂತ ಹೇಳಿ ಡ್ರಾಮಾ ಮಾಡಿದ ವಿಷಯಕ್ಕೆ ಅಶ್ವಿನಿ ಗೌಡಗೆ ಕಿಚ್ಚನ ಕ್ಲಾಸ್ ಆಗಿದೆ. ಊಟ ಬಿಟ್ಟು ಗಿಲ್ಲಿ ನಟ ಅಂಡ್ ಕಾವ್ಯ ಶೈವ ಹತ್ರ ಸಾರಿ ಕೇಳಿಸ್ಕೊಂಡಿದ್ದ ವಿಷಯಕ್ಕೆ ಅಶ್ವಿನಿ ಗೌಡಗೆ ಕಿಚ್ಚನ ಕ್ಲಾಸ್ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ವುಮೆನ್ ಕಾರ್ಡ್ ಪ್ಲೇ ಮಾಡಬೇಡ, ಎಲ್ಲರೂ ಎಲ್ರಿಗೂ ಮರ್ಯಾದೆ ಕೊಡ್ತಿದ್ದಾರೆ, ನೀನ್ ಫಸ್ಟ್ ಬೇರೆ ಅವರಿಗೆ ಮರ್ಯಾದೆ ಕೊಡೋದ್ ಕಲಿ ಅಂತ ಕಿಚ್ಚ ಅಶ್ವಿನಿಗೆ ಬೈತಾರೆ. ಫೈನಲಿ ಫಾರ್ ದ ಫಸ್ಟ್ ಟೈಮ್ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಕಂಟೆಸ್ಟೆಂಟ್ ಮೇಲೆ ಫೇಕ್ ಅಲಿಗೇಷನ್ ಮಾಡೋದ್ ಬಿಟ್ರೆ ಬೇರೆ ಏನೂ ದಬಾಕಿಲ್ಲ ಅನ್ನೋ ವಿಷಯಕ್ಕೆ ಕಿಚ್ಚನ ಪಿತ್ತ ನೆತ್ತಿಗೇರಿದೆ. ಕಿಚ್ಚನ ಖಡಕ್ ಮಾತು ಜನಕ್ಕೆ ಇಷ್ಟ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಮಾಡ್ತಿರೋ ಕೆಟ್ಟ ಕೆಲಸದ ಬಗ್ಗೆ ಹೇಳ್ತಾ ಹೋದ್ರೆ ಈ ವಿಡಿಯೋ ಸಾಕಾಗಲ್ಲ. ಇದೇ ತರದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.